ಪ್ರಧಾನಮಂತ್ರಿ ಗ್ರಾಮೀಣ ಆವಾಸ್ ಯೋಜನೆಯಡಿ ಕರ್ನಾಟಕ ಸೇರಿದಂತೆ 12 ರಾಜ್ಯಗಳಿಗೆ 10,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತವನ್ನು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಬಿಡುಗಡೆ ಮಾಡಿದರು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪಾಲ್ಗೊಂಡ ಅವರು, ದೇಶದ ಪ್ರತಿಯೊಬ್ಬ ಬಡವರು ವ್ಯವಸ್ಥಿತ ಮನೆಯನ್ನು ಹೊಂದುವಂತೆ ಮಾಡುವುದು ಪ್ರಧಾನಿ ನರೇಂದ್ರ ಮೋದಿ ಅವರ ಬದ್ಧತೆಯಾಗಿದೆ. ಈವರೆಗೆ ಪ್ರಧಾನಮಂತ್ರಿ ಗ್ರಾಮೀಣ ಆವಾಸ್ ಯೋಜನೆಯಡಿ 3 ಕೋಟಿ 91 ಲಕ್ಷ ಮನೆಗಳಿಗೆ ಅನುಮೋದನೆ ನೀಡಲಾಗಿದೆ. ಒಟ್ಟಾರೆ 4 ಕೋಟಿ 95 ಲಕ್ಷ ಮನೆಗಳನ್ನು ನಿರ್ಮಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು. 3 ಕೋಟಿಗೂ ಅಧಿಕ ಮನೆಗಳ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದೆ. ಗ್ರಾಮೀಣ ಪ್ರದೇಶದ ಜನಜೀವನವನ್ನು ಸುಧಾರಿಸುವ ನಿಟ್ಟಿನಲ್ಲಿ ಹಲವು ಕಲ್ಯಾಣ ಕಾರ್ಯಕ್ರಮಗಳ ಮೂಲಕ ಕೇಂದ್ರ ಸರ್ಕಾರ ನಿರಂತರವಾಗಿ ಶ್ರಮಿಸುತ್ತಿದೆ ಎಂದು ಹೇಳಿದರು. ಈ ಯೋಜನೆಯಡಿ ನಿರ್ಮಿಸಲಾಗುತ್ತಿರುವ ಶೇಕಡಾ 75ರಷ್ಟು ಮನೆಗಳನ್ನು ಮಹಿಳೆಯರ ಹೆಸರಿನಲ್ಲಿ ಮಂಜೂರು ಮಾಡಲಾಗಿದೆ ಅಥವಾ ಜಂಟಿ ಮಾಲೀಕತ್ವ ನೀಡಲಾಗಿದೆ. ಕೆಲವು ರಾಜ್ಯಗಳು 2024-25 ಹಾಗೂ 2025-26ನೇ ಸಾಲಿನ ಗುರಿಗಳನ್ನು ತಲುಪುವಲ್ಲಿ ಹಿಂದುಳಿದಿದ್ದು, ಜೂನ್ 31ರೊಳಗೆ ಅನುಮೋದನಾ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವಂತೆ ಸೂಚನೆ ನೀಡಿದರು. और बाकी मकानों पर लगातार काम जारी है। कुछ मकान इसलिए नहीं बन पाए कि उनके पास जमीन का स्वामित्व नहीं है, कहीं कब्जा भी है तो पट्टा नहीं है, या आवासीन है लेकिन उनके पास कोई जमीन का टुकड़ा नहीं है। तो राज्यों को मैंने अपील की है कि राज्य की ड्यूटी है कि उनको जमीन उपलब्ध कराए। अगर भगवान ने इतनी जमीन तो उनके नाम पे छोड़ी ही होगी कि वो अपना घर बना के रह सके, तो राज्यों को यही आग्रह किया है कि वो समय पर लक्ष्य पूरा करें, मकान तत्काल स्वीकृत करें, अधूरे आवासों को पूरा करें और जिनके पास जमीन नहीं है उनको जमीन उपलब्ध कराने का काम करें। और शिकायत निवारण का भी तंत्र ऐसा बनाएं कि अगर किसी की कोई शिकायत आती है तो ढंग से सुन के उसका निराकरण किया जाए। मैं सभी राज्यों को और अपने भाइयों और बहनों को जिनके मकान इस निधि से पूरे होंगे उनको बधाई देता हूं।